ಸ್ವಂತ ದೊಡ್ಡಮ್ಮ ಸಹಾಯಕ್ಕೆ ಬರ್ತಾರೆ ಅಂತಿತ್ತು ನಿನ್ನ ತಲೆಯಲ್ಲಿ. ಮೊದಲ ಅವಕಾಶದಲ್ಲೇ ನಿನ್ನ ಅಪ್ಪ ಅಣ್ಣನ ಆಚೆಗೆ ಹಾಕ್ತೀನಿ ಅಂದ್ರು. ನೀನು ಬಂದು ಅಮ್ಮಂಗೆ ಇಲ್ಲಿದೆ ಚುಕ್ಕಾಣಿ ಹಿಡಿದು ದಿಕ್ಕು ತಿರುಗಿಸಿ ಅಂತಂದು ಭಯ ಎಲ್ಲಿದೆ ತೋರಿಸಿದ್ಯಾ. ಆಡಿಸ್ತಾರೆ, ಇಷ್ಟ ಬಂದಂಗೆ ಕುಣಿಸ್ತಾರೆ. ಅದ್ಯಾಕೆ ಹಾಗೆ? ನಾವೇನು ಹೊರಗ್ನೋರ ಅಲ್ಲ. ಮತ್ತೆ ಅಲ್ಲದಕ್ಕೆ ಅಲ್ವಾ ಸಮಸ್ಯೆ. ಹೊರಗ್ನವ್ರಾಗಿದ್ರೆ ಹಕ್ಕಿನ ಪ್ರಶ್ನೆನೇ ಇಲ್ವಲ್ಲ. ಇಟ್ಸ್ ಟು ಕಾಂಪ್ಲಿಕೇಟೆಡ್ ಫಾರ್ ಮೀ. ದದ್ದು ನೀನು. ವಿಷಯ ಇಷ್ಟಕ್ಕೆ ಮುಗಿಯಲ್ಲ. ಅಮ್ಮ ನಿಮ್ಮ ಅಪ್ಪನ ಆಚೆ ಹಾಕಬೇಕು ಅಂತಿದ್ದಾರೆ. ಅಷ್ಟೇ ಅಲ್ಲ, ಗೋವಿಂದರಾಯರ್ನು ಆಚೆ ಹಾಕಬೇಕು ಅಂತಿದ್ದಾರೆ. ಏನಿರ್ಬೋದು ಕಾರಣ? ಅಧಿಕಾರ ಈಗಿದೆಯಲ್ಲ 90%, ಮೀರಿದ್ದಿನ್ನೇನು? ಆಯಿತು, ಸಾಲದು ಅಂತಿರಬಹುದು. ಕಳ್ಸೋಕೆ ಯಾಕಿಷ್ಟು ನಾಟಕ? ಗೋವಿಂದರಾಯ ಕೆಲಸಗಾರ, ನಾಳೆಯಿಂದ ಬರಬೇಡ ಅಂದ್ರೆ ಆಯಿತು. ಇನ್ನು ನಿಮ್ಮಪ್ಪ ಅವರ ಅಪರಾಧಗಳ ಪಟ್ಟಿನೇ ಇಷ್ಟು ದೊಡ್ಡದಾಗಿದೆಯಲ್ಲ, ಕೆದಕ್ತೀನಿ ಅಂದರೆ ಬಿಟ್ಟು ಓಡ್ ಹೋಗ್ತಾರೆ. ನಿಮ್ಮ ಅಣ್ಣನ್ನ ಶಾಮೀಲು ಮಾಡಿಕೊಂಡು ಅವನ ಮೂಲಕ ಸಹಿ ಹಾಕಿಸಿ ಈಗ ಅವನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಯಾಕೆ ಬೇಕು? ಐ ಡೋಂಟ್ ನೋ. ಅವರವರೇ ಬಿಟ್ಟು ಹೋದ್ರು ಅಂತ ಆಗಬೇಕು, ತಾನು ಕಳಿಸಿದ್ದು ಅಂತ ಆಗಬಾರ್ದು. ಅದಕ್ಕೆ ಅಪ್ಪ ಸತ್ತ ದಿನ ನೆನಪಿದೆ. ಅಮ್ಮ ಅಂತಾರೆ, ನಿಮ್ಮಪ್ಪ ನಮ್ಮಪ್ಪನ್ನ ರಸ್ತೆಯಲ್ಲಿ ಬಿಟ್ಟು ಹೋದರು, ಅಪ್ಪ ಬಂದು ಒಳಗೆ ಕೂತರು, ಬೆಳಿಗ್ಗೆ ಸತ್ರು ಅಂತ. ಇಲ್ಲ, ಮಧ್ಯರಾತ್ರಿ ಯಾರೋ ಬಾಗಿಲು ಬಡಿದು ನೆನಪು. ನಾನು ಬಂದಿದ್ದು ಲೇಟು, ಕುಡ್ದಿದ್ದೆ, ಹಾಸಿಗೆಯಲ್ಲಿ ಮಲಗಿದ್ದೆ, ರೂಮಿಂದ ಎದ್ದಾಚೆ ಬಂದೆ. ಅಪ್ಪನ್ನ ಆಸರೆ ಕೊಟ್ಟು ಕರ್ಕೊಂಬಂದರು. ಅಪ್ಪ ನಡೀತಿದ್ರ ಇಲ್ಲ ಇವರೇ ಹೊತ್ತು ತಂದ್ರ? ಮತ್ತಲ್ಲಿದ್ದೆ, ರೂಮ್ಗೆ ಹೋಗಿ ಮಲಗಿದೆ. ಬೆಳಿಗ್ಗೆ ಎದ್ದೆ, ಅಪ್ಪ ಸತ್ತಿದ್ರು, ಅಂಗಳದಲ್ಲಿ ಹೆಣ. ಅಂದರೆ ಗೊತ್ತಿಲ್ಲ ನನಗೆ, ಆದರೆ ಏನೋ ಆಗಿದೆ. ಸತ್ಯ ಈ 3 ಜನಕ್ಕೆ ಗೊತ್ತಿದೆ. ಅಮ್ಮ, ನಿಮ್ಮಪ್ಪ, ಗೋವಿಂದರಾಯ. ಆದರೆ 3 ಜನ ತುಟಿ ಕಚ್ಚಿದ್ದಾರೆ. ಅಪ್ಪ ಸತ್ತು 3 ವರ್ಷ ಆಯಿತು, ಎಲ್ಲ ಸುಮ್ಮನಿದ್ರು. ಈಗೇನು ಇದ್ದಕ್ಕಿದ್ದ ಹಾಗೆ? ನಮ್ಮ ತಿಳಿವಿಗೆ ಮೀರಿದ್ದು ಏನೋ ಇಲ್ಲಿದೆ. ನೋಡೋ, ನೀನು ತಲೆ ಹಾಕದೆ ಸುಮ್ಮನಿರು. ಅವರವ್ರ ಸಮಸ್ಯೆ ಉತ್ತರ ಕಂಡ್ಕೋತಾರೆ. ಅಪ್ಪ ದುಂಬಾಲ್ ಬಿದ್ರು, ಅದಕ್ಕೆ ನಿಮ್ಮ ಅಮ್ಮನ ಸೆರಗ್ ಹಿಡಿದೆ. ನಿಮ್ಮ ಅಪ್ಪನಿಗೇನೆ ಭಯ? ಆ ಹುಡುಗಿ ಬಾಯ್ ಬಿಟ್ರೆ, ಹೆಸರು ಹೇಳಿದ್ರೆ? ಹುಡುಗಿಗೆ ಹುಚ್ಚು, ಅವಳೆಲ್ಲಿ ಹೇಳ್ತಾಳೆ? ಹೇಳಿದ್ರು ಯಾರು ನಂಬ್ತಾರೆ? ಹುಚ್ಚಿಲ್ವಂತೆ, ಹುಡುಗಿಗೆ ಹುಚ್ಚಿಲ್ವಂತೆ. ಹೆಚ್ಚು ಹಣ ಕೀಳೋಕೆ ಹುಡುಗಿ ನಾಟಕ ಆಡ್ತಿದೆ ಅಂತಾರೆ. ಯಾರು ಹೇಳಿದ್ದು? ಡಾಕ್ಟರ್ ಶರ್ಮಾ ಬಂದು ನಿಮ್ಮ ಅಮ್ಮನ ನೋಡಿದ್ದಾರೆ. ಏನು ಹುಡುಗಿ ಹೆಸರು? ಶ್ವೇತಾ ಅಂದ್ರು. ಅವಳಪ್ಪ ನಮ್ಮಲ್ಲೇ ಕೆಲಸ ಮಾಡ್ತಾನೆ. ಕುತ್ತಿಗೆಲಿ ಕ್ಯಾನ್ಸರ್ ಗೆಡ್ಡೆ ಅಂತೆ. ಯಾರು? ಯಾವಾಗಲೂ ಕುತ್ತಿಗೆಗೆ ಮಫ್ಲರ್ ಸುತ್ಕೊಂಡು ಅವನೇನಾ? ನನಗೆ ಗೊತ್ತು, ಅನಿಲಾನೇ. ಬಾಯಿ ಬಿಟ್ಟು ಹೇಳೋಕೆ ನಿನಗೆ ಹೆದರಿಕೆ, ಅದಕ್ಕೆ ಬಾಯಿ ಬಿಡ್ತಾ ಇಲ್ಲ. ಗೊತ್ತಿಲ್ರ, ಯಾರು ಕೇಳಿದ್ರು ಹಾಗೆ ಹೇಳು.
ಮಗಳನ್ನ ವಕೀಲರ ಮನೇಲಿ ಬಿಟ್ಟಿದ್ಯಂತೆ. ಒಳ್ಳೆ ಕೆಲಸ. ಅಲ್ಲೇ ಇರಲಿ. ನಿಮ್ಮ ಮನೇಲಿದ್ದರೆ ಇವ್ರಿಗೆ ಸಲೀಸು. ದುಡ್ಡಿದೆ, ಅಧಿಕಾರ ಇದೆ, ತುಂಡಾವರ್ತಿ ಮಾಡ್ತಾರೆ. ನಿಜಕ್ಕೂ ಗೊತ್ತಿಲ್ರ. ಕರೆಕ್ಟು. ಉಸಿರು ತೆಗೆದ್ರೂ ಹೇಳ್ಬೇಡ. ಹಣ ಅಂತಾನೆ, ಆಸ್ತಿ ಅಂತಾನೆ, ಬಾಯ್ ಬಿಡ್ಬೇಡ. ಅವಶ್ಯಕತೆ ಇದ್ದರೆ ಇಲ್ಲಿ ಬಂದು ಕೇಳು, ನಾನು ಕೊಡ್ತೀನಿ. ಅವನು ಬೇಡ. ಅಧಿಕಾರದ ಆಸೆಗೆ ಅಪ್ಪನ ಹೆದರಿಸ್ತಾನೆ, ದೊಡ್ಡಮ್ಮನ ಸೇರಿಗೆ ಹಿಡಿತಾನೆ. ಅವನಲ್ದಿದ್ರು ಅವನ ತಲೆಗೆ ಕಟ್ಟು, ಅನುಭವಿಸ್ಲಿ. ಕುಡ್ದಿದ್ದೀರಾ? ಬದುಕಿಗೆ ಒಂದು ಗುರುತು ಬೇಕು, ಒಂದು ಅಸ್ತಿತ್ವ ಬೇಕು. ಮನುಷ್ಯನ ಮನಸ್ಸು ಮಂಗನ ಮನಸ್ಸು. ಕಳ್ತನ ಮಾಡ್ತೀವಿ, ಮೋಸ ಮಾಡ್ತೀವಿ, ವಿಷ ಹಂಚ್ತೀವಿ, ಜನಗಳನ್ನು ಕೊಲ್ತೀವಿ. ಸುಖ, ಸ್ವಂತಕ್ಕೆ ಸುಖ, ಅದಕ್ಕೆ ಮಾಡ್ತೀವಿ. ಹ್ಞೂನ್ರ. ಸಾಯೋ ಕಾಲಕ್ಕೆ ಪಟ್ಟ ಬಂದ್ಬಿಡುತ್ತೆ. ಕಳ್ಳ, ಸುಳ್ಳ, ಮೋಸಗಾರ, ಹೊರೆಗಾರ. ಸಂಕಟವಾಗತ್ತೆ. ಕಳ್ಳನಾಗಿ ಬದುಕಬೇಕು, ಸಂತನಾಗಿ ಸಾಯಬೇಕು. ಇಹದಲ್ಲಿ ಸುಖ, ಪರದಲ್ಲಿ ಮುಕ್ತಿ. ಪೂರ್ತ ಜೀವನ ಕ್ಷಣ ಕ್ಷಣ ಪಾಪಕ್ರಿಯೆಯಲ್ಲಿ ತೊಡಗಿದ್ರು ಸಾಯೋ ಕಾಲಕ್ಕೆ ಪುಣ್ಯವಂತ, ಸಂಭಾವಿತ ಅಂತ ಆಗಬೇಕು. ಪ್ರಪಂಚ ಅನ್ನಬೇಕು. ವೆಂಕಟೇಶ ದೇವರಂಥ ಮನುಷ್ಯ. ಊರಲ್ಲಿ ಪಿತ್ರಾರ್ಜಿತ ಆಸ್ತಿ ಇತ್ತು. ಸ್ವಂತ ಅಣ್ಣ ಅದನ್ನು ಹಾಳು ಮಾಡ್ದ. ಹಕ್ಕು ಕಂಡೋರ್ ಕಿತ್ತರು ಒಂದು ಪ್ರಶ್ನೆ ಕೇಳಿಲ್ಲ. ದೇವರಂಥ ಮನುಷ್ಯ. ಕಟ್ಟುಕೊಂಡು ಹೆಂಡತಿ ಕಸತ್ತರ ನೋಡಿದ್ಲು. ಪಾಪ ಏನ್ ಮಾಡ್ತಾನೆ? ಕಪಾಳಕ್ಕೆ ಹೊಡೆದ. ಈಗ ಸ್ವಂತ ಮಗ ಮತ್ತು ಮಗಳು ಅವರು ಮೋಸಕ್ಕೆ ನಿಲ್ತಾರೆ. ಸಂಕಟ ಆಗಲ್ವಾ? ಅದಕ್ಕೆ ದ್ವೇಷ ಸಾಧಿಸ್ತಾನೆ. ತಪ್ಪಾ? ಹೊಲಸು ಬದುಕು ಬದುಕೆ ಆಯ್ತು. ಮಗ ನನಗಿಂತ ಹೊಲಸು ಅಂತಾದ್ರೆ ಮನಸ್ಸಿಗೆ ಸಮಾಧಾನ. ಅವನೇನಾ? ಗೊತ್ತಿಲ್ರ. ಕಳ್ಳ ನೀನು, ಬಾಯ್ ಬಿಡಲ್ಲ. ಗೊತ್ತು, ಅವನೇ. ನನ್ನ ಹೆದರಿಸಿ ಸಹಿ ಹಾಕಿಸ್ಕೊಂಡು ಈಗ ಇದನ್ನು ದೊಡ್ಡದು ಮಾಡಿ ಅತ್ತಿಗೆ ಅವನ್ನ ಮನೆಗೆ ಕಳಿಸ್ತಾಳೆ. ಪ್ರಪಂಚ ಅನ್ನತ್ತೆ, ಅಯ್ಯೋ ಪಾಪ ವೆಂಕಟೇಶ, ಬೆಳೆದ ಮಗ ಅಧಿಕಾರದ ಆಸೆಯಲ್ಲಿ ಮುದಿ ಬಾಯಿಗೆ ಮಣ್ಣು ಹಾಕಿದ್ದಲ್ಲದೆ ಸ್ವಂತಕ್ಕೂ ಮಣ್ಣು ಹಾಕ್ಕೊಂಡ. ಕೊಂದ್ರು ತಪ್ಪಿಲ್ಲ ಅನ್ನತ್ತೆ. ಏನು? ನಿಮ್ಮಪ್ಪನೆಯ ಅನುಮಾನನೇ ಇಲ್ಲ. ಹುಡುಗಿಯವರಪ್ಪ ಕುತ್ತಿಗೆ ಗೆಡ್ಡೆ ಅವನ್ನ ಗುಟ್ಟ ಕರ್ಸವ್ರೆ. ಕರ್ಮ. ಕಾಲ ಕೆಟ್ಟೋಗದೆ. ಕಬ್ಬು ಅಂದ್ರೆ ಬೆಲ್ಲ ಅಂತಿದ್ದು ನಿಧಾನವಾಗಿ ಸಕ್ಕರೆ ಅಂತಾಯ್ತು. ಕಬ್ಬಿಂದ ಸಕ್ಕರೆ ದಿಟ್ಟ, ಆದ್ರೆ ಕೂಳೆ ಮುಖ್ಯ. ಕೂಳೆಯಿಂದ ಎಂಡ ತೆಗಿತಾರೆ. ಈಗ ಕಬ್ಬು ಅಂದ್ರೆ ಎಂಡ ಅಂತಾರೆ. ವ್ಯಾಪಾರ ಇಲ್ಲ ಅಂತ ಶುಗರ್ ಫ್ಯಾಕ್ಟ್ರಿ ಮುಚ್ಚಿದ್ದೈತೆ, ಡಿಸ್ಟಿಲರಿ ಮುಚ್ಚಿದ್ದೈತಾ? ಅವಶ್ಯಕತೆಗಲ್ಲ ಬದುಕು, ಚಟಗಳ ಮೇಲೆ. ಹಣ ಕೊಟ್ಟು ಮುಗಿಸೋದಾ? ದೊಡ್ಡಮ್ಮ ಏನು ದೊಡ್ಡಮ್ಮ? ಶ್ರುತಿನ ಕರ್ಸವ್ರೆ. ಹಣದಲ್ಲಿ ಮುಚ್ಚಕ್ಕೆ ಒಪ್ಪತಾಳೆ ಆಕೆ. ಪತ್ರ ಕೊಡಲ್ಲ, ಇಕ್ಕೋ ಅಂತಾರೆ. ಅಪ್ಪನಿಂದ ಬಿಡುಗಡೆ ಸಿಕ್ಕಲ್ಲ. ಮೊದಲು ದೊಡ್ಡಮ್ಮನಿಂದ ನಿಮ್ಮ ಅಪ್ಪನ ಬಿಡುಗಡೆ ಆದತಾ ನೋಡ್ಕೋ. ಅಣ್ಣನ ಸಹಿ ಹಾಕಿ ಆಸ್ತಿ ಲಪ್ತಾಯಿಸವ್ರೆ. ಸಾವು ಅಸಹಜ, ಊರೆಲ್ಲ ಸುದ್ದಿ ಆಗದೆ. ಈಗ ಈ ವಿಷಯ ಪೇಪರ್ನಾಗ ಬಂದ್ರೆ ಅಪ್ಪ ಮಗಳು ಮಗ ಅಧಿಕಾರ ಕಳ್ಕೊಂಡು ಮಾನಗೆಟ್ಟು ಆಸ್ತಿ ಹಣ ಖಾಲಿಯಾಗಿ
ಅಲಂಕಾರವಾಗಿ ಕೂತ್ಕೋಬೇಕಾಯ್ತದೆ ಬೀಡಿ ಸುತ್ತೋರ್ ಕಾಲೋನಿನಲ್ಲಿ ಮರು ತುಂಬ ತಂಬಾಕು ಮಡಿಕೊಂಡು ಬೀಡಿ ಒಸಿತ. ಏನು ಮಾಡೋದು? ದೊಡ್ಡಮ್ಮ ನಿನ್ನ ಬುಟ್ಟು ನಿಮ್ಮಪ್ಪನ ಕರೆಸಿ ಮಾಡಿದ್ದೆಲ್ಲ 1, 2, 3 ಅಂತ ಪಟ್ಟಿ ಹಾಕಿ ಕುಂತ್ರೆ ಈ ವಯ್ಯ ಎಲ್ಲಂದ್ರಲ್ಲಿ ಎಷ್ಟಂದಷ್ಟು ಸಹಿ ಆಗ್ತಾರೆ. ಅದಕ್ಕೆ ಮೊದಲು ಸಂಧಾನಕ್ಕೆ ನೀನೇ ಹೋಗಿ ಕುಂತ್ಕೋ. ಪತ್ರದ ಬಿಸಿದಲ್ಲಿ ಮೋಸ ಮಾಡಿದ್ದಿ, ಮಕ ಇಲ್ಲ ಅಂತಾದರೆ ಆಕಾಂಕ್ಷನ್ ಕಳಿಸು. ಒಟ್ಟಿನಲ್ಲಿ ಇದು ಹಣದಾಗೆ ಸೆಟ್ಲ್ ಆಗಬೇಕು, ದೊಡ್ಡಮ್ಮನ ಮೂಲಕನೇ ಆಗಬೇಕು. ಏನ ಎಷ್ಟೈತೆ ಚೋಬ್ನಾಗೆ? ಸುಖದಲ್ಲಿ ಗಂಡ ದೇವ್ರು, ಕಷ್ಟದಲ್ಲಿ ಋಣ, ಸುಖದಲ್ಲಿ ಮಕ್ಕಳು ಮಾಡಿದ ಪುಣ್ಯ, ಕಷ್ಟದಲ್ಲಿ ಪಾಪದ ಕುರುಹು. 8 ಗಂಟೆ ಆಗಿದೆ, ಅಲ್ಲಿಂದ ಇಲ್ಲಿಗೆ ಒಬ್ಳೆ ಬಂದಿದ್ಯಾ? ಬುದ್ಧಿ ಇದೆ ಅಂತಾರ? ಏನಾಗಲ್ಲ. ಬಸ್ ಚಾರ್ಜು ಅದಕ್ಕೆ ಖರ್ಚಾಗ್ಲಿಲ್ವಾ? ನಾಳೆ ಮಧ್ಯಾಹ್ನ ಕ್ಯಾಂಟೀನಲ್ಲಿ ಏನೂ ತಿನ್ನಲ್ಲ, ಇಲ್ಲಿದ್ದಲ್ಲಿಗಾಯ್ತು. ಅಹಂಕಾರ ನಿನ್ನ ಮಗಳು. ಕೂತ್ಕೋ. ಏನು ನಿಂದು ಮುಗಿಲಿ, ಪರವಾಗಿಲ್ಲ ಹೇಳು. ಅಪ್ಪ ಹೆದರಿದ್ದಾರೆ, ಅಂಗ್ಲಾಚ್ತಾರೆ. ಮಗಳನ್ನ ನನ್ನನ್ನು ಬೇಡ್ಕೋತಾರೆ. ಸರಿ, ಏನು ಮಾಡ್ತೀಯ? ಕಾಯಿಲೆ ಇಂಥದ್ದೇ ಅಂತ ಡಯಾಗ್ನೈಸ್ ಆಗಿಲ್ಲ, ಇನ್ನೊಂದು ಚೆಕಪ್ ಆಗಬೇಕು. ಖರ್ಚಿನ ಬಾಬತ್ತು ಇನ್ನೊಂದಷ್ಟು ಹಣ ಹೋದರೆ ಹೋಗಲಿ ಅಂತ ಮಾಡಿಸ್ಬೋದು. ಅಲ್ಲಿಗೆ ಮುಗಿಯುತ್ತಾ? ಏನಾಗಿದೆ ಅಂತ ಗೊತ್ತಾಗುತ್ತೆ, ಅದಕ್ಕೆ ಪರಿಹಾರ ಇನ್ನಷ್ಟು ಖರ್ಚು. ಪರಿಹಾರ ಇಂಥದ್ದು ಅಂತ ಗೊತ್ತಾದ ಮೇಲೂ ಪ್ರಯತ್ನ ಮಾಡದೆ ಹೋದರೆ ಪಾಪ ಪ್ರಜ್ಞೆ ಕಾಡುತ್ತೆ. ಬದಲಿಗೆ ಚೆಕಪ್ಪೇ ಮಾಡಿಸ್ದೆ ಹೋದರೆ ಆ ಖರ್ಚು ಉಳಿಯುತ್ತೆ, ಪಾಪ ಪ್ರಜ್ಞೆನೂ ಕಾಡಲ್ಲ. ಏನ್ ಮಾಡೋಣ? ನನ್ನ ಜುಂಡನ್ ಓದು, ಅದಕ್ಕೆ ಖರ್ಚು. ಇನ್ನು ನಿನ್ನ ಓದು, ಮುಂದೆ ಮದುವೆ, ಅದು ಖರ್ಚೇ. ಅಂದ್ಬಿಡ್ಲೇನೆ ನಾನು ಒಂದ್ಸಾರ್ತಿ. ಭಗವಂತನ ಇಚ್ಛೆ, ಕಾದು ನೋಡೋಣ. ಅವರನ್ನ ಪ್ರೀತಿಸಿ ಉಳಿಸ್ತಾನೋ, ನನ್ನನ್ನು ಪ್ರೀತಿಸಿ ಸೆಳ್ಕೋತಾನೋ. ಯಾಕೆ? ನಾಚಿಕೆ ಆಗುತ್ತೆ ನಿನ್ನ ಮಗಳು ಅಂತ ಗುರುತಿಸ್ಕೊಳ್ಳೋಕೆ. ಅದೇನದು? ಅವ್ರು ನಿನ್ನನ್ನು ಕೇಳಿದ್ದು, ನನ್ನ ಮೇಲೆ ನಂಬಿಕೆ ಇರಲಿಲ್ವಾ? ನಾಚಿಕೆ ಆಗುತ್ತೆ ನನಗೂ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ. ನಾಚಿಕೆ ಆಗುತ್ತೆ ಈ ಮನಸ್ಥಿತಿ ರೂಢಿಸ್ಕೊಂಡಿರೋದಕ್ಕೆ. ಇದೇ ಆಫೀಸ್ನಲ್ಲಿ ನಿನ್ನ ಹೆರಿಗೆ ನೋವು ಕಾಡಿತ್ತು ನನಗೆ. ಇಲ್ಲಲ್ಲ, ಹೊರಗೆ. ಆಗಿನ್ನೂ ಈ ಹುದ್ದೆ ಬಂದಿರಲಿಲ್ಲ ನನಗೆ. ಸರ್ಕಾರದೊಂದು ಕಾನೂನು, 3 ತಿಂಗಳು ರಜೆ. ಹುಟ್ಟಿದ ಮಗುಗೆ ಪೂರ್ತಿ 3 ತಿಂಗಳು ಮೀಸಲಿಡಬೇಕು ಅಂದರೆ ಹೆರಿಗೆ ನೋವು ಬರೋವರೆಗೂ ಬರಬೇಕು ಆಫೀಸ್ಗೆ. ಆಟೋ ಹತ್ಕೊಂಡು ಹೋದೆ, ಹೇಳಿ ಕಳಿಸ್ದೆ. ಗಂಡ ಬರಲಿಲ್ಲ. ನಾರ್ಮಲ್ ಡೆಲಿವರಿ, 3 ದಿವಸಕ್ಕೆ ಮನೆಗೆ ಹೋಗ್ಬೋದು ಅಂದ್ರು. ನೋಡೋಕ್ ಗಂಡ ಬರಲಿಲ್ಲ, ವಿಚಾರಿಸೋದಕ್ಕೆ ನೆಂಟರಿಷ್ಟರು ಬರಲಿಲ್ಲ. ಆಸ್ಪತ್ರೆ ಬಿಲ್ಲು ಹುಟ್ಟುತ್ತೋ ಇಲ್ವೋ ಅಂತ ಡಾಕ್ಟ್ರಿಗೆ ಭಯ. ಹೋಗಿ ಮನೆಗೆ ಅಂದ್ರು 3 ದಿವಸಕ್ಕೆ. ಕೈಯಲ್ಲಿದ್ದ ಒಂದೇ ಜೊತೆ ಬಳೆನ ನರ್ಸಕ್ಕೆ ಕೊಟ್ಟೆ. ಆಕೆ ಅದನ್ನು ಮಾರಿ ದುಡ್ಡು ತಂದು ಕೊಟ್ಲು. ಆ ದುಡ್ಡಲ್ಲಿ ಹಾಲು, ಹಣ್ಣು, ಬ್ರೆಡ್ಡು, ಆಸ್ಪತ್ರೆ ಬಿಲ್ಲು.
ಆಟೋ ಹತ್ಕೊಂಡು ಮನೆಗೆ ಹೋದೆ. ಗಂಡ ಮಹಾಶಯ ಮನೇಲಿರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ನಂಜುಂಡನ್ಗೆ 3 ದಿವಸ ಊಟ ಹಾಕಿದ್ರು. ಅದು ಪುಣ್ಯ. ತೊಟ್ಟಿಲಲ್ಲಿದ್ದ ಮಗುನ ಒಮ್ಮೆ ನೋಡಿ ಗಂಡನ್ನ ಕಣ್ಣಂಚಿನಿಂದ ದಿಟ್ಟಿಸಿ ಮುಖದಲ್ಲಿ ಹೆಮ್ಮೆ, ಅದಲ್ವಾ ತಾಯಿ ಮಗು, ಅದಲ್ವೇನೆ ಸಂತಾನದ ಸುಖ. ಪ್ರೀತಿ ಉಳಿದಿರುತ್ತೆ ಅಂತೀಯಾ? ಇಲ್ಲ, ಮತ್ತೆ ಸಹಜ. ಇದ್ರೆಷ್ಟು ಬಿಟ್ರೆಷ್ಟು ಅನ್ಸಿರುತ್ತೆ. ಅದ್ಯಾಕಂತೆ ಹಾಗೆ ವರ್ತಿಸಿದ್ದು? ಗಂಡಸು ಅನ್ನೋ ಅಹಂಕಾರನ, ಗಂಡು ಅನ್ನೋ ಅಧಿಕಾರನ, ಸಣ್ಣದು ಒಂದು ಯಾವುದೋ ಬಂದಿರತ್ತೆ ಮನಸ್ತಾಪ. ಯೋಗ್ಯತೆಗೆ 1 ಮಗು ಸಾಕು, 2ನೇದು ಬೇಡ, ಸಾಕೋದ್ ಕಷ್ಟ ಅಂದಿರ್ಬೋದಾ? ಮಕ್ಕಳಿಗೆ ತಾಯಿ ಮನೇಲಿ ಇಲ್ದಿದ್ರೆ ಅದ್ರ ಬೆಳವಣಿಗೆ ಕುಂಠಿತವಾಗತ್ತೆ. ಕೆಲ್ಸ ಬಿಡು, ಮಗು ನೋಡ್ಕೋ. 2ನೇದು ಅಂತ ಆದ್ರೆ ನೀನ್ ಕೆಲ್ಸ ಬಿಡೋದೇ ಇಲ್ಲ. ಬೇಡ 2ನೇದು ನೀನಂತಿರ್ತೀಯ. ಆಗ್ತೇ ಇದ್ರೆ ಅದು ಬೇರೆ, ಅಂಕುರವಾಗಿದೆ, ಉಳಿದ್ ಬಿಡ್ಲಿ. ಕೋಪದಲ್ಲಿ ಅಂದ್ಬಿಟ್ಯಾ? ನನ್ನ ಮಕ್ಕಳು ನಾನು ಸಾಕೋತೀನಿ, ಇನ್ನು ಮುಂದೆ ನಿಮ್ಮನ್ನು ಯಾವುದಕ್ಕೂ ಅಂಗ್ಲಾಚಲ್ಲ ಅಂತ ಹಠ ಸಾಧಿಸ್ಬಿಟ್ಟ ಕಣೆ ಆ ಮನುಷ್ಯ. ಆಸ್ಪತ್ರೆಗೆ ಬರಲೇ ಇಲ್ಲ. ಬದುಕೋ ಯೋಗ್ಯತೆ ಇಲ್ಲ ಬಿಡು. ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ನಾನು ದೂಷಿಸಲ್ಲ. ಪ್ರೀತಿಗೆ, ಪ್ರೇಮಕ್ಕೆ ಬದುಕ್ತವ್ರನ್ನ ಉಳಿಸೋದ್ರಲ್ಲಿ ಅರ್ಥ ಇದೆ. ಹಠಕ್ಕೆ, ದ್ವೇಷಕ್ಕೆ, ಅಹಂಕಾರಕ್ಕೆ 10 ಜನರ ನೋವಿಗೆ ಕಾರಣವಾದ ಮನುಷ್ಯ ಬಿಡು. ಕಾಯೋರ್ನ ಕಾಯಬಹುದು, ಕಾಡೋರ್ನ ಹೋಗಣ್ವಾ? ಮಗು ಆಗದಿದ್ರೆ ದತ್ತು, ತಾಯಿ ಇಲ್ದಿದ್ರೆ ಮಲತಾಯಿ, ಎದೆ ಹಾಲೆಲ್ಲ ಒಂದೇ, ಎಲ್ಲದರಲ್ಲೂ ಅದೇ ಜೀವರಸ. ಆದರೆ ತಂದೆ ಹುಟ್ಟಾಗ್ತವನೇ ಕಾಯಬೇಕು. ಒಮ್ಮೊಮ್ಮೆ ಅಲ್ಲೇ ಗಂಡಸಿನ ಛಾಯೆ. ಅಂಥದ್ರಲ್ಲಿ ಅಲ್ಲದೇ ಇರೋರು ಎಲ್ಲರೂ ಪರಕೀಯರು ಅಲ್ವಾ? ತಾಯಿ ಇಲ್ಲದ್ದಲ್ಲ ಮತಬ್ಲಿ, ತಂದೆ ಇಲ್ಲದ್ದು ರೂಢಿಸ್ಕೊಂತೀಯ. ಬರ್ತಾ ಒಬ್ಳೆ ಬಂದೆ, ಭಯ ಆಗಲಿಲ್ಲ. ಆದರೆ ನೀನು ಅಪ್ಪನ ಧಿಕ್ಕರಿಸಿದ್ರೆ ಅವ್ರು ನನಗೆ ಪರಕೀಯ, ಭಯ ಆಗುತ್ತೆ.
ನೋಡು ಆ